ದಿನಬಳಕೆ ವಸ್ತುಗಳು ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಗ್ಯಾಸ್ ಬೆಲೆ ರಾತ್ರಿ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮ ಪಕ್ಕದ ದೇಶ 65-70 ರೂಪಾಯಿಗೆ ಮಾರ್ತಾ ಇದ್ದಾರೆ ಬೂಟಾನು. ಆದರೆ ಇವರು 40 ರೂಪಾಯಿ ಪರ್ ಲೀಟ್ರಿಗೆ ಬೆನಿಫಿಟ್ ತಗೋತಿದ್ದಾರೆ ಕೇಂದ್ರ ಸರ್ಕಾರ. ಇದು ಲೂಟಿ, ಇಲ್ಲ ಅಂದರೆ ಇನ್ನೇನು ಇಲ್ಲ. ಗ್ಯಾಸ್ ಕೂಡ ಸಬ್ಸಿಡಿ ಕೂಡ ಬರ್ತಿಲ್ಲ ಅಂತ ಜನರು. ಹೌದು, ಸಬ್ಸಿಡಿ ಅಂತೂ ವಾಪಸ್ ಕೊಟ್ಬಿಡಿ ಅಂತ ಹೇಳಿದ್ರು. ಆದರೆ ಈಗ ಉಜ್ವಲ ಯೋಜನೆಯವ್ರಿಗೂ ಜಾಸ್ತಿ ಮಾಡಿದ್ದಾರೆ. ಈಗ ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ, ಪ್ರತಿಯೊಂದು ವಸ್ತುವೂ ಜಾಸ್ತಿ ಆಗ್ತಾ ಇದೆ ಬೆಲೆ ಏರಿಕೆ. ಅದಕ್ಕೆ ಈಗ ಜನ ನಿಜವಾಗ್ಲೂ ಹೇಗೆ ಜೀವನ ಮಾಡೋದು ಅಂತ ಆಲೋಚನೆ ಮಾಡಿ. ಸರ್ಕಾರದ 2 ವರ್ಷ ಸಂಬಳ ಮನುಷ್ಯ ಹೇಳಿದೆ. ಕಳೆದ ವರ್ಷ ಇತ್ತು ಬೂಡ ಕೇಸ್ ಇತ್ತು, ಈ ವರ್ಷ ಕಿಕ್ ಬ್ಯಾಕ್ ಈ ಥರ ಸರ್ಕಾರ ಎಲ್ಲೋ ಉದ್ಯೋಗ ಮಕ್ಕಳನ್ನೆಲ್ಲೋ ಸಹಿಸಕ್ಕಾಗ್ತದೆ ಮೇಡಮ್ ಬಿಜೆಪಿ ಮತ್ತು ಜೆಡಿಎಸ್. ನೋಡಿ, ಬಿಜೆಪಿ ಮೂರನೇ ಬಾರಿ ಅದು ಬರ್ತಾ ಇರೋದು. ಅಚ್ಚೆ ದಿನ ಬರುತ್ತೆ ಅಂತ ಹೇಳಿದ್ರು. ಯಾರಿಗೆ ಅಚ್ಚೆ ದಿನ ಬಂತು? ಬಹುಶಃ ಅದಾನಿ ಅಂಬಾನಿ ಅವರಿಗೆ ಅನಿಸುತ್ತೆ. ಅದಕ್ಕೆ ಈಗ ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬೀದಿಗೆ ಎಲ್ಲಿದ್ದೀವಿ. ಇದೆಲ್ಲ ದಿನಬಳಕೆಯ ವಸ್ತುಗಳು ಕಡಿಮೆ ಮಾಡೋವರೆಗೂ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳ ಬಯಸ್ತೀನಿ. ದಿನಬಳಕೆಯ ವಸ್ತುಗಳು ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಗ್ಯಾಸ್ ಬೆಲೆ ರಾತ್ರಿ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮ ಪಕ್ಕದ ದೇಶ 65-70 ರೂಪಾಯಿಗೆ ಮಾರ್ತಾ ಇದ್ದಾರೆ ಬೂಟಾನು. ಆದರೆ ಇವರು 40 ರೂಪಾಯಿ ಪರ್ ಲೀಟ್ರಿಗೆ ಬೆನಿಫಿಟ್ ತಗೋತಿದ್ದಾರೆ ಕೇಂದ್ರ ಸರ್ಕಾರ. ಇದು ಲೂಟಿ, ಇಲ್ಲ ಅಂದರೆ ಇನ್ನೇನು ಇಲ್ಲ. ಗ್ಯಾಸ್ ಕೂಡ ಸಬ್ಸಿಡಿ ಕೂಡ ಬರ್ತಿಲ್ಲ ಅಂತ ಜನರು. ಹೌದು, ಸಬ್ಸಿಡಿ ಅಂತೂ ವಾಪಸ್ ಕೊಟ್ಬಿಡಿ ಅಂತ ಹೇಳಿದ್ರು. ಆದರೆ ಈಗ ಉಜ್ವಲ ಯೋಜನೆಯವ್ರಿಗೂ ಜಾಸ್ತಿ ಮಾಡಿದ್ದಾರೆ. ಈಗ ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ, ಪ್ರತಿಯೊಂದು ವಸ್ತುವೂ ಜಾಸ್ತಿ ಆಗ್ತಾ ಇದೆ ಬೆಲೆ ಏರಿಕೆ. ಅದಕ್ಕೆ ಈಗ ಜನ ನಿಜವಾಗ್ಲೂ ಹೇಗೆ ಜೀವನ ಮಾಡೋದು ಅಂತ ಆಲೋಚನೆ ಮಾಡಿ. ಸರ್ಕಾರದ 2 ವರ್ಷ ಸಂಬಳ ಮನುಷ್ಯ ಹೇಳಿದೆ. ಕಳೆದ ವರ್ಷ ಇತ್ತು ಬೂಡ ಕೇಸ್ ಇತ್ತು, ಈ ವರ್ಷ ಕಿಕ್ ಬ್ಯಾಕ್ ಈ ಥರ ಸರ್ಕಾರ ಎಲ್ಲೋ ಉದ್ಯೋಗ ಮಕ್ಕಳನ್ನೆಲ್ಲೋ ಸಹಿಸಕ್ಕಾಗ್ತದೆ ಮೇಡಮ್ ಬಿಜೆಪಿ ಮತ್ತು ಜೆಡಿಎಸ್. ನೋಡಿ, ಬಿಜೆಪಿ ಮೂರನೇ ಬಾರಿ ಅದು ಬರ್ತಾ ಇರೋದು. ಅಚ್ಚೆ ದಿನ ಬರುತ್ತೆ ಅಂತ ಹೇಳಿದ್ರು. ಯಾರಿಗೆ ಅಚ್ಚೆ ದಿನ ಬಂತು? ಬಹುಶಃ ಅದಾನಿ ಅಂಬಾನಿ ಅವರಿಗೆ ಅನಿಸುತ್ತೆ. ಅದಕ್ಕೆ ಈಗ ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬೀದಿಗೆ ಎಲ್ಲಿದ್ದೀವಿ. ಇದೆಲ್ಲ ದಿನಬಳಕೆಯ ವಸ್ತುಗಳು ಕಡಿಮೆ ಮಾಡೋವರೆಗೂ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳ ಬಯಸ್ತೀನಿ. ದಿನಬಳಕೆಯ ವಸ್ತುಗಳು ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಗ್ಯಾಸ್ ಬೆಲೆ ರಾತ್ರಿ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮ ಪಕ್ಕದ ದೇಶ 65-70 ರೂಪಾಯಿಗೆ ಮಾರ್ತಾ ಇದ್ದಾರೆ ಬೂಟಾನು. ಆದರೆ ಇವರು 40 ರೂಪಾಯಿ ಪರ್ ಲೀಟ್ರಿಗೆ ಬೆನಿಫಿಟ್ ತಗೋತಿದ್ದಾರೆ ಕೇಂದ್ರ ಸರ್ಕಾರ. ಇದು ಲೂಟಿ, ಇಲ್ಲ ಅಂದರೆ ಇನ್ನೇನು ಇಲ್ಲ. ಗ್ಯಾಸ್ ಕೂಡ ಸಬ್ಸಿಡಿ ಕೂಡ ಬರ್ತಿಲ್ಲ ಅಂತ ಜನರು. ಹೌದು, ಸಬ್ಸಿಡಿ ಅಂತೂ ವಾಪಸ್ ಕೊಟ್ಬಿಡಿ ಅಂತ ಹೇಳಿದ್ರು. ಆದರೆ ಈಗ ಉಜ್ವಲ ಯೋಜನೆಯವ್ರಿಗೂ ಜಾಸ್ತಿ ಮಾಡಿದ್ದಾರೆ. ಈಗ ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ, ಪ್ರತಿಯೊಂದು ವಸ್ತುವೂ ಜಾಸ್ತಿ ಆಗ್ತಾ ಇದೆ ಬೆಲೆ ಏರಿಕೆ. ಅದಕ್ಕೆ ಈಗ ಜನ ನಿಜವಾಗ್ಲೂ ಹೇಗೆ ಜೀವನ ಮಾಡೋದು ಅಂತ ಆಲೋಚನೆ ಮಾಡಿ. ಸರ್ಕಾರದ 2 ವರ್ಷ ಸಂಬಳ ಮನುಷ್ಯ ಹೇಳಿದೆ. ಕಳೆದ ವರ್ಷ ಇತ್ತು ಬೂಡ ಕೇಸ್ ಇತ್ತು, ಈ ವರ್ಷ ಕಿಕ್ ಬ್ಯಾಕ್ ಈ ಥರ ಸರ್ಕಾರ ಎಲ್ಲೋ ಉದ್ಯೋಗ ಮಕ್ಕಳನ್ನೆಲ್ಲೋ ಸಹಿಸಕ್ಕಾಗ್ತದೆ ಮೇಡಮ್ ಬಿಜೆಪಿ ಮತ್ತು ಜೆಡಿಎಸ್. ನೋಡಿ, ಬಿಜೆಪಿ ಮೂರನೇ ಬಾರಿ ಅದು ಬರ್ತಾ ಇರೋದು. ಅಚ್ಚೆ ದಿನ ಬರುತ್ತೆ ಅಂತ ಹೇಳಿದ್ರು. ಯಾರಿಗೆ ಅಚ್ಚೆ ದಿನ ಬಂತು? ಬಹುಶಃ ಅದಾನಿ ಅಂಬಾನಿ ಅವರಿಗೆ ಅನಿಸುತ್ತೆ. ಅದಕ್ಕೆ ಈಗ ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬೀದಿಗೆ ಎಲ್ಲಿದ್ದೀವಿ. ಇದೆಲ್ಲ ದಿನಬಳಕೆಯ ವಸ್ತುಗಳು ಕಡಿಮೆ ಮಾಡೋವರೆಗೂ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳ ಬಯಸ್ತೀನಿ. ದಿನಬಳಕೆಯ ವಸ್ತುಗಳು ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಗ್ಯಾಸ್ ಬೆಲೆ ರಾತ್ರಿ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮ ಪಕ್ಕದ ದೇಶ 65-70 ರೂಪಾಯಿಗೆ ಮಾರ್ತಾ ಇದ್ದಾರೆ ಬೂಟಾನು. ಆದರೆ ಇವರು 40 ರೂಪಾಯಿ ಪರ್ ಲೀಟ್ರಿಗೆ ಬೆನಿಫಿಟ್ ತಗೋತಿದ್ದಾರೆ ಕೇಂದ್ರ ಸರ್ಕಾರ. ಇದು ಲೂಟಿ, ಇಲ್ಲ ಅಂದರೆ ಇನ್ನೇನು ಇಲ್ಲ. ಗ್ಯಾಸ್ ಕೂಡ ಸಬ್ಸಿಡಿ ಕೂಡ ಬರ್ತಿಲ್ಲ ಅಂತ ಜನರು. ಹೌದು, ಸಬ್ಸಿಡಿ ಅಂತೂ ವಾಪಸ್ ಕೊಟ್ಬಿಡಿ ಅಂತ ಹೇಳಿದ್ರು. ಆದರೆ ಈಗ ಉಜ್ವಲ ಯೋಜನೆಯವ್ರಿಗೂ ಜಾಸ್ತಿ ಮಾಡಿದ್ದಾರೆ. ಈಗ ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ, ಪ್ರತಿಯೊಂದು ವಸ್ತುವೂ ಜಾಸ್ತಿ ಆಗ್ತಾ ಇದೆ ಬೆಲೆ ಏರಿಕೆ. ಅದಕ್ಕೆ ಈಗ ಜನ ನಿಜವಾಗ್ಲೂ ಹೇಗೆ ಜೀವನ ಮಾಡೋದು ಅಂತ ಆಲೋಚನೆ ಮಾಡಿ. ಸರ್ಕಾರದ 2 ವರ್ಷ ಸಂಬಳ ಮನುಷ್ಯ ಹೇಳಿದೆ. ಕಳೆದ ವರ್ಷ ಇತ್ತು ಬೂಡ ಕೇಸ್ ಇತ್ತು, ಈ ವರ್ಷ ಕಿಕ್ ಬ್ಯಾಕ್ ಈ ಥರ ಸರ್ಕಾರ ಎಲ್ಲೋ ಉದ್ಯೋಗ ಮಕ್ಕಳನ್ನೆಲ್ಲೋ ಸಹಿಸಕ್ಕಾಗ್ತದೆ ಮೇಡಮ್ ಬಿಜೆಪಿ ಮತ್ತು ಜೆಡಿಎಸ್. ನೋಡಿ, ಬಿಜೆಪಿ ಮೂರನೇ ಬಾರಿ ಅದು ಬರ್ತಾ ಇರೋದು. ಅಚ್ಚೆ ದಿನ ಬರುತ್ತೆ ಅಂತ ಹೇಳಿದ್ರು. ಯಾರಿಗೆ ಅಚ್ಚೆ ದಿನ ಬಂತು? ಬಹುಶಃ ಅದಾನಿ ಅಂಬಾನಿ ಅವರಿಗೆ ಅನಿಸುತ್ತೆ. ಅದಕ್ಕೆ ಈಗ ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬೀದಿಗೆ ಎಲ್ಲಿದ್ದೀವಿ. ಇದೆಲ್ಲ ದಿನಬಳಕೆಯ ವಸ್ತುಗಳು ಕಡಿಮೆ ಮಾಡೋವರೆಗೂ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳ ಬಯಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.